ಬಂದಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೆ ಪ್ರೀತಿಯ ನಮಸ್ಕಾರ, ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ನನ್ನ ಗೆಳೆಯರಿಗೆ ಹಾಗೂ ಬಂದಿರೋ ನನ್ನ ಗೆಳೆಯ ನಲ್ಪಾಡ್ ನಮಸ್ತೆ, ವೆಲ್ಕಮ್. ಸ್ವಲ್ಪ ಕ್ರಿಕೆಟ್ ಅಂದರೆ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೆ ನಾನು. ಐ ಆಮ್ ಜಸ್ಟ್ ವೆರಿ ಹ್ಯಾಪಿ, ಅಖಿಲೇಶ್, that we started off a chat at a probable arena where both of us didn't belong. And from there we have had a journey and I'm very happy to be here. ಓನರ್ ಆದಂಥ ಪ್ರಿಯಾ ಅವರವರೇ, ನಿಮ್ಮನ್ನು ನಾವಿಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ಭಾಳ ಸೈಲೆಂಟಾಗಿ ಸೈಡಿಗೆ ಹೋಗಿ ನಮಗೆ ಸಿಕ್ಸ್ ಹಾಕಿದ್ರಿ ಇಲ್ಲಿ ಮಾತಾಡೋಕ್ಕೆ. ಸ್ಪೋರ್ಟ್ಸ್ ಅನ್ನೋದು ಐ ಥಿಂಕ್ ಐ ಹ್ಯಾವ್ ಆಲ್ವೇಸ್ ಬೀನ್ ವೆರಿ ಹ್ಯಾಪಿಲಿ ಅಸೋಸಿಯೇಟೆಡ್ ವಿತ್. ಅದು ಕ್ರಿಕೆಟ್ ಆಗಿರಲಿ, ಇನ್ನೊಂದು ರೀತಿಯಲ್ಲಿ ನಮ್ಮ ಚಿತ್ರರಂಗದಲ್ಲಿ ನಡೆಯುವಂಥ ಬೇರೆ ಸ್ಪೋರ್ಟ್ಸ್ ಆಗಿರಲಿ. ಬಟ್ ಇದನ್ನು ನಾನು ಅಲ್ಲಿಗೆ ಏನಕ್ಕೆ ಹೋಲಿಕೆ ಮಾಡೋಕ್ಕೆ ಹೋಗಲ್ಲ. ಐ ಥಿಂಕ್ ವೇರ್ ಐ ವುಡ್ ಲೈಕ್ ಟು ಕೀಪ್ ದಿಸ್ ಅಸೈಡ್ ಆ್ಯಂಡ್ ಅ ಪಾರ್ಟ್ ಈಸ್ ಬಿಕಾಸ್ ಆಫ್ ದ ವಾಸ್ಟ್ನೆಸ್. ಇದಕ್ಕಿರುವಂಥ ಒಂದು ಡೈಮೆನ್ಷನ್ಸೇ ಬೇರೆ ಇದೆ. ನಾವು ಆ್ಯಕ್ಚುಲಿ ಡಿಸ್ಕಷನ್ಗೆ ಕೂತ್ಕೊಂಡಾಗ ನಾನು ಅಖಿಲೇಶ್ ನಾವು ಇದನ್ನು ತೊಗೊತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಿಕಾಸ್ ಅವರು ನನಗೆ ಅಪ್ರೋಚ್ ಮಾಡಿದ್ದು ಅಟ್ಲೀಸ್ಟ್ ಒಂದು ಫೇಸ್ ಆಫ್ ದ ಟೀಮ್ ಆಗೋದಕ್ಕೆ. ಬಟ್ ಐ ಥಿಂಕ್ ಐ ಲವ್ಡ್ ವಾಟ್ ಹಿ ಶೋಡ್. ಐ ಲವ್ಡ್ ಹಿಸ್ ವಿಷನ್ ಬಿಕಾಸ್ ದಿಸ್ ಇಸ್ ಆ್ಯಕ್ಚುಲಿ ಅನ್ ಇಂಪಾಸಿಬಲ್. ನಮ್ಮಲ್ಲಿ ಇವಾಗ ನಾವು ಮಾತಾಡ್ಬೇಕಾದ್ರೆ ವಿತ್ ಮೈ ಫ್ರೆಂಡ್ ಹಿ ವಾಸ್ ಮೆನ್ಷನಿಂಗ್ F1 ರೇಸಸ್ ಹೇಗೆ ನಡೀತಾವೆ ಎಲ್ಲ ಕಡೆ ಅಂತ. ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಈಸಿ ಬಿಕಾಸ್ ಸರ್ಕ್ಯೂಟ್ಸ್ ಅಂತ ಅಂದರೆ just cars and roads alla. There is so much of engineering even on the road level, forget the technicalities behind the vehicle. ಅದನ್ನೆಲ್ಲ ಕೇಳೋದಕ್ಕೆ ಭಾಳ ಖುಷಿ ಆಗ್ತಾ ಇತ್ತು ನನಗೆ. ಆ್ಯಂಡ್ ಆ ಡಿಸ್ಕಷನಿಗೆ ಕೂತ್ಕೊಂಡಾಗ್ಲೂ ಐ ಡಿಂಟ್ ರಿಯಲಿ ನೋ ದಟ್ ವಿ ಗೋನ್ ಬಿ ಅ ಪಾರ್ಟ್ ಆಫ್ ದಿಸ್ ಇನ್ ಸಚ್ ಎ ಹ್ಯೂಜ್ ವೇ. ದಿಸ್ ಇಸ್ ಅ ಬಿಗ್ ಲೀಪ್ ಫಾರ್ ಆಲ್ ಆಫ್ ಅಸ್, ಮೈ ಫ್ಯಾಮಿಲಿ ಎಸ್ಪೆಷಲಿ ಆ್ಯಂಡ್ ಮೈ ಫ್ರೆಂಡ್ಸ್. ಸೊ ಹಿಯರ್ ವಿ ಆರ್ ಆ್ಯಂಡ್ of course, ಇದ್ರ ಮೇಲೆ ಜಾಸ್ತಿ ಮಾತಾಡೋದಕ್ಕಿಂತ ಹೆಚ್ಚಾಗಿ it's a great thing to be associated with you, Akhilesh, your team and IRF. And ನೀವು ಇಲ್ಲಿ ಆ್ಯಂಕರ್ ನೀವು ಹೇಳ್ತಾ ಇದ್ರಿ 100 meters ಓಡಿಸಿದ್ರೆ ನಿಮಗೆ ಭಾಳ ಖುಷಿ ಆಗ್ತೀರಂತ ಅಲ್ವಾ? ಅಲ್ಲ ಮಾಡಿ ಅಂತ ಹೇಳೋಕ್ಕಲ್ಲ, ನಾನು ಅದೇ ಲೈನಲ್ಲಿ ಇದ್ದೀನಿ ಅಂತ ಹೇಳೋಕ್ಕೆ. ಓನರ್ ಆಗಿರ್ಬೋದು, ಕಾರ್ ಒಳಗಡೆ ಕೂತ್ಕೊಳ್ಳೋ ಅವಕಾಶ ಇಲ್ಲ. ಬಿಕಾಸ್ ಅದಕ್ಕೆಲ್ಲ ಒಂದು ಸಪ್ರೇಟ್ ಲೈಸೆನ್ಸ್ ಇದೆ, ಸಪ್ರೇಟ್ ಒಂದು ಪ್ರೋಗ್ರಾಮಿಂಗ್, ಟ್ರೈನಿಂಗ್, ಇಯರ್ಸ್ ಆ್ಯಂಡ್ ಇಯರ್ಸ್ ಆಫ್ ಡೆಡಿಕೇಶನ್. ಬಿಕಾಸ್ ಇಲ್ಲಿ ರೇಸಿಂಗ್ ಅಂತ ಬರ್ತಿದ್ದ ಹಾಗೇನೆ ಇಲ್ಲಿ ಬಂದಿರುವಂಥ ನನ್ನ ಕೆಲವು ಮಿತ್ರರಿಗೆ ಗೊತ್ತಿಲ್ಲದೆ ಇರೋರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ ಈಸ್ ನಾಟ್ ದ್ಯಾಟ್ ನಮ್ಮಲ್ಲಿರೋವಂಥ ಒಳ್ಳೆ ಡ್ರೈವರ್ಸ್ ಈ ಕಾರ್ನ ಓಡಿಸ್ಬೋದು, ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ. ನೋ, ದೇರ್ಸ್ ಹೋಲ್ ಪ್ರಾಸೆಸ್. ಅದಕ್ಕೆ ಅಂತ ಚಾಂಪಿಯನ್ಶಿಪ್ ಗೆದ್ದಿರಬೇಕು. IPL ಅಲ್ಲಿ ಹೇಗೆ ನಡೆಯುತ್ತೋ ಅದೇ ಥರ ಇಲ್ಲಿ ಡ್ರೈವರ್ಸ್ ಆಕ್ಷನಿಂಗ್ ನಡೆಯುತ್ತೆ. ಆಲ್ ದಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಅ ಪ್ರೋಸೆಸ್ ವಿಚ್ ಇಸ್ ನ್ಯೂ ಫಾರ್ ಟು ಮೀ ಆ್ಯಂಡ್ ಮೈ ಫ್ಯಾಮಿಲಿ ಆಲ್ಸೋ. And I think we'll enjoy this. Akhilesh, I wish you all the best. And I'm very, very, very happy that we are associated. And don't forget, even I'm one of the people in the line who would like to drive the car sometime. All right. So, Bandiror ellargu thanks ಹೇಳ್ತಾ Akhilesh, I wish you all the best. And ಯಾವತ್ತೋ ನಾವು, yes, of course, KCC ನಡೆಸಿದ್ದೀವಿ, CCL ಆಡಿದ್ದೀವಿ, ಬೆಂಗಳೂರಿಗೆ ಆಡಿದ್ದೀವಿ, ಕರ್ನಾಟಕಕ್ಕೆ ಕೂಡ ಹೋಗಿ ಕನ್ನಡ ಚಿತ್ರರಂಗದಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀವಿ. ಬಟ್ ಯಾವತ್ತೋ ಒಂದು ದಿವಸ ನನ್ನ ಟೀಮಿಗೆ ಕೂಡ, ನಾವು ತಗೊಳ್ಳೋ ಟೀಮಿಗೆ ಕೂಡ ಒಂದು ಬೆಂಗಳೂರು ಅಂತ ಒಂದು ಹೆಸರು ಬರುತ್ತೆ ಅಂತ ಅಂದ್ಕೊಂಡಿರಲ್ಲ. ಐ ಆಮ್ ವೆರಿ ವೆರಿ ಹ್ಯಾಪಿ ದಟ್ ಸಮ್ವೇರ್ ಅದನ್ನು ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂತ. ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್, ವೆರಿ ಆನರ್ಡ್. ಆ್ಯಂಡ್ ಅಫ್ಕೋರ್ಸ್ ನಾನು ಹೇಳಿದಾಗೆ ಓನರ್ ಅವರು, ಪ್ರಿಯಾ ಅವರು ಇದನ್ನು ಡಿಸೈಡ್ ಮಾಡಿರಲಿಲ್ಲ ಅಂದರೆ ಏನೂ ಆಗ್ತಾ ಇರಲಿಲ್ಲ. ಆ್ಯಂಡ್ of course, Vineet ಬಗ್ಗೆ ನಾನು ಅವ್ರು ಬಂದು ತುಂಬ ಚೆನ್ನಾಗಿ ಮಾತಾಡಿದ್ರು, our CFO. But Vineet, that was a wonderful speech. You made it easy for me here. Thank you so much. And without you also this wouldn't have happened. And welcome to Bengaluru, Akhilesh. Thank you so much. We have some questions for you. Yes, ma'am. ಸರ್, ನನ್ನ ಮೊದಲನೇ ಪ್ರಶ್ನೆ, ನೀವು ಕಾರ್ಗೆ ಹೊಸಬರಲ್ಲ, ಐ ಹ್ಯಾವ್ ಸೀನ್ ದ ಬೆಸ್ಟ್ ಆಫ್ ದ ಕಾರ್ಸ್ ಇನ್ ದ ವರ್ಲ್ಡ್. ಮೊದಲನೇ ಸಲ ನೀವು ಓಡಿಸಿದಂಥ ಸೂಪರ್ ಕಾರ್ ಮೆಮರಿ ನಮ್ಮ ಜೊತೆ ಶೇರ್ ಮಾಡೋದಾದ್ರೆ ಸರ್? ಮಾರುತಿ 800 ಸರ್.
ಇದ್ರ ಮೇಲೆ ಮಾತಾಡೋದಕ್ಕೆ ಆಗೋದಿಲ್ಲ ಸರ್. ಅಲ್ಲ ನಮ್ ತಂದೆ ಒಂದು ಹೇಳ್ಕೊಟ್ಟಿದ್ರು ಸರ್, ಹಾಸಿಗೆ ಎಷ್ಟು ಅಗಲ ಇದೆಯೋ ಕಾಲು ಹಚ್ಚೆ ಚಾಚಬೇಕು ಅಂತ. ನಮ್ಮ ತಂದೆ ಕಾಲು ಇದ್ದಿದ್ದೆ 800ಗೆ, ನಮ್ಮ ಕೆಪಾಸಿಟಿ ಅಷ್ಟಿತ್ತು, ಅದನ್ನು ಓಡಿಸಿ ಅದನ್ನ ಡ್ಯಾಶ್ ಮಾಡಿ ಡಿಕ್ಕಿ ಹೊಡೆದು ಎಲ್ಲ ಆಗಿದೆ. ರೈಟ್ ಸರ್. ಅಲ್ಲಿಂದ ನೆಕ್ಸ್ಟ್ ಒಂದು 1000ಗೆ ಬಂದ್ವಿ. ಅದು ನಮ್ದಲ್ಲ, ನಮ್ಮ ಫಾದರ್. ಓಕೆ. ಆ ಕಾರ್ ನಾನು ಓಡಿಸ್ತಾ ಇದ್ದೆ, ಅದನ್ನ ಫಸ್ಟ್ ಆಕ್ಸಿಡೆಂಟ್ ಮಾಡಿದ್ದು ಪ್ರಿಯಾ ಅವರು. ಅಲ್ಲಿಂದ ನಮ್ಮ ಡ್ರೈವಿಂಗ್ ನಿಂತೋಗಿತ್ತು ಸರ್ ಸ್ವಲ್ಪ ವರ್ಷಕ್ಕೆ. ಓಕೆ. Yeah. So I had a question for you. There's so many fans here who are here for you today. What's that one thing that gives you the adrenaline rush, that gives you the excitement and gets that, you know, whole excitement going in you? What is that thing? As an actor, what gives us the rush is always the entertainment and the mass factors of cinema, man. That's what gives us the rush. And this is nothing but mass. For him, he says it is race. For us, it is mass. That sound, all that entertainment, that action part of the racing, I think all the people standing in the boundaries cheering. If you actually, for all the people who probably have witnessed the races, what gives you the rush is nothing but that one sound which passes by you, no? Yeah, absolutely. I think that is what is. I have seen that so many people have that as their hello tune. Ah. Correct. So I think that is what gives me the rush, and yeah, at least I would want to see that from a close quarter this time, and probably because we are the owners, we get a better place. Yeah. Yes. I promise you, I'll not smoke on the venue. I'll be there. So I think that's something that I really want to be a part of and witness it. Well, you are now. Everyone, please, एक बार जोरदार तालियां हो जाए for ಜೋರಾದ ಚಪ್ಪಾಳೆ ಬರಲಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ಗೆ. ಥ್ಯಾಂಕ್ ಯು ಸೊ ಮಚ್. Thank you so much.